ಏನಾಯ್ತು? ಆಕ್ಸಿಡೆಂಟ್ ಆಯ್ತು. ಸರಿ, ಒಳಗೆ ಕರ್ಕೊಂಡು ಬನ್ನಿ, ಫಾಸ್ಟ್. ನೀವಿಲ್ಲೇ ಇರಿ, ಓಕೆ, ನಾನು ನೋಡ್ತೀನಿ. ನಿಜ ಗೊತ್ತಾಗುತ್ತಲ್ಲ ಅನ್ನೋ ಕಡೆ ಕ್ಷಣದಲ್ಲಿ ಈ ರೀತಿ ಆಗೋಯ್ತಲ್ಲ ಸರ್. ಪುರೋಹಿತರ ಹತ್ರ ಹೀಗೆಲ್ಲ ಮಾಡ್ಸಿರೋದು ಯಾರು ಅಂತ ಹೇಗ್ ತಿಳ್ಕೊಳ್ಳೋದು ಈಗ? ರಾಜಿ, ಡೋಂಟ್ ವರಿ, ಅವ್ರಿಗೇನು ಆಗಲ್ಲ, ಹುಷಾರಾಗ್ತಾರೆ, ಖಂಡಿತ ಬದುಕ್ತಾರೆ. ಇದ್ರ ಹಿಂದೆ ಇದ್ದಿದ್ ಯಾರು ಅಂತ ಕಂಡು ಹಿಡಿಯೋಣ ರಾಜಿ, ನನ್ಗ ನಂಬಿಕೆ ಇದೆ. ನಿಜವಾಗ್ಲೂ ಬದುಕ್ತಾರೆ ಅಂತೀರಾ ಸರ್? ನೀನ್ ಇದೆಲ್ಲ ಮಾಡಿದ್ದು ನಿನ್ ಸ್ವಾರ್ಥಕ್ಕೋಸ್ಕರ ಅಲ್ಲ ಅಲ್ವಾ, ದೇವಸ್ಥಾನಕ್ಕೋಸ್ಕರ ತಾನೆ. ಆ ದೇವಸ್ಥಾನ ದೇವ್ರೆ ಪುರೋಹಿತರನ್ನ ಬದುಕಿಸ್ತಾರೆ. ನಿನ್ ಬ್ರೈನ್ ನ ಬಳಸಿ ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕ್ಸ್ದೆ, ಒಂದು ದಿನದಲ್ಲೇ ರಿಸಲ್ಟ್ ಬಂತು, ನೋಡಿದ್ಯಾ? ಇದೆಲ್ಲ ನೀನ್ ತುಂಬಾ ಕಷ್ಟಪಟ್ಟಿದ್ದಕ್ಕೆ ಫಲಿತಾಂಶ ರಾಜಿ. ಖಂಡಿತ ಇದ್ರ ಹಿಂದೆ ಇದ್ದವರು ಸಿಕ್ಕಾಕೊಂಡೇ ಸಿಕ್ಕಾಕೋತಾರೆ. ಈ ಫೋನ್ ಯಾರ್ದು? ಆ ಪುರೋಹಿತರದ್ದೇ ರಾಜಿ. ಏನ್ ಮಾಡ್ತಿದ್ಯಾ ರಾಜಿ? ಸರ್, ನಾವ್ ಹೋಗುವಾಗ ಪುರೋಹಿತರು ಯಾರ ಜೊತೆನೂ ಮಾತಾಡ್ತಿದ್ರು ಅಲ್ವಾ? ಆ ನಂಬರ್ಗೆ ಇವಾಗ ನಾವ್ ರೀಡೈಲ್ ಮಾಡಿದ್ರೆ ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ? ಓ ಹೌದಲ್ವಾ, ಈ ಘಟನೆ ಟೆನ್ಷನ್ ಅಲ್ಲಿ ಆ ವಿಷಯನೇ ಮರ್ತ್ಬಿಟ್ಟೆ. ನೋಡು, ಇದೇನು ಆನ್ ಆಗ್ತಿಲ್ವಲ್ಲ ಸರ್? ಚಾರ್ಜ್ ಆಗೋಗಿರ್ಬೇಕು ಸರ್. ಕಾರಲ್ಲಿದೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ಚಾರು, ನಿಮ್ಮಮ್ಮ. ಹೇಳಮ್ಮ. ಇಲ್ಲಿ ಸಂಸಾರ ಮುಳುಗೋಗ್ತಿದ್ಯಮ್ಮ. ಏನಾಯ್ತು? ಆದ್ಯ ಸೀನು ಮನೆಗ್ ಬಂದಿದ್ರು. ಮತ್ತೆ ಅಪ್ಪ? ನಿಮ್ಮಪ್ಪ ಕಾಣಿಸ್ದೇ ಇರೋಗ್ ಬಚ್ಚಿಟ್ಕೋ ಅಂತ ಹೇಳಿದ್ದೆ. ಆದ್ರೆ ಆದ್ಯ ಬಗ್ಗೆ ಗೊತ್ತಲ್ಲ, ಫುಲ್ ಬಾಟಲ್ ತಗೊಂಡ್ ಬಂದಿದ್ಲು. ಬಾಟಲ್ ನೋಡಿ ನಿಮ್ಮಪ್ಪಂಗ್ ತಡ್ಕೊಳಕ್ಕೆ ಆಗ್ಲಿಲ್ಲ. ಆಚೆ ಬಂದ್ರು, ಸಿಕ್ಕಾಕೊಂಡ್ರು. ಏನು ಸಿಕ್ಕಾಕೊಂಡ್ಬಿಟ್ರ? ಅಂದ್ರೆ ಓಡ್ ಹೋದ್ರನ್ಕೋ, ಇವ್ರು ಇನ್ನಿದ್ದೇನೆ ಓಡಿದ್ರು. ಮುದಕ್ ಜೀವ, ಎಷ್ಟ್ ದೂರ ಓಡೋಗ್ತಾರೆ, ಯಾವ್ದೋ ಒಂದ್ ಜಾಗದಲ್ಲಿ ಸಿಕ್ಕಾಕೋತಾರೆ, ಅನುಮಾನನೇ ಇಲ್ಲ. ನೀನ್ ಹೇಳ್ದಾಗೆ ಅವ್ರ ಅನುಮಾನದಿಂದ ಬಂದಿಲ್ಲ, ಎಲ್ಲ ತಿಳ್ಕೊಂಡೇ ಬಂದಿದ್ದಾರೆ. ಏನ್ ಹೇಳ್ತಾ ಇದೀಯಮ್ಮ? ಅಪ್ಪನಿಗೆ ಅದೇ ಬಾಟ್ಲು ತಗೊಂಡು ತಲೆ ಮೇಲೆ ಹೊಡಿಯತ್ತಾನೆ ಅನ್ಕೊಂಡೆ. ಆದ್ರೆ ಆಮೇಲೆ ನನ್ ಕೈಯಿಂದ ಆಗುತ್ತೋ ಇಲ್ವೋ ಅನ್ಕೊಂಡ್ ಸುಮ್ನಾಗ್ಬಿಟ್ಟೆ ಕಣೆ. ಸರಿ ಬಿಡು, ನಾನ್ ನೋಡ್ಕೋತೀನಿ. ಏನಾಗ್ಬಾರ್ದು ಅಂತ ಅನ್ಕೋತಿದ್ನೋ ಅದೇ ಆಗ್ತಾ ಇದೆ. ಬಿಡದೆ ಇಷ್ಟಪಟ್ಟು ಮದ್ವೆ ಆದ್ಲು ನಿಮ್ಮಮ್ಮ ನಿಮ್ಮಪ್ಪನ್ನ. ಇಲ್ಲಿವರೆಗೂ ₹1 ಸಂಪಾದನೆ ಇಲ್ಲ, ನಾಕಾಣೆ ಪ್ರಯೋಜನನೂ ಇಲ್ಲ. ತಿನ್ನೋದು, ಕುಡಿಯೋದು, ತಿರ್ಗಾಡೋದು, ಇಷ್ಟೇ ಆಗೋಯ್ತು ಜೀವನ. ಅದು ಸಾಲ್ದು ಅಂತ ಈಗ ನಮ್ಮನ್ನ ಸಿಕ್ಕಾಕ್ಸೋ ಕೆಲ್ಸ ಮಾಡ್ತಿದ್ದಾನೆ. ಏನ್ ಮನುಷ್ಯನೋ ಏನೋ. ಇವಾಗ ಭಾವ ಸಿಕ್ಕಾಕೊಂಡು ಈ ಮನೆಗೇನಾದ್ರೂ ಕರ್ಕೊಂಡ್ ಬಂದ್ರೆ ನಮ್ ಬಂಡವಾಳ ಎಲ್ಲ ಬಯಲಾಗೋಗ್ಬಿಡುತ್ತೆ. ಅಯ್ಯಯ್ಯೋ, ನಮಗ್ ನಾಯಿಗ್ ಹೊಡ್ದಾಗ ಹೊಡಿತಾರೆ. ನನಗ್ ಕೈ ಕಾಲೇ ಆಡ್ತಿಲ್ಲ. ಇವಾಗ ಏನ್ ಮಾಡೋದಪ್ಪ ದೇವ್ರೇ? ಅಯ್ಯೋ. ಅಯ್ಯಪ್ಪ, ಬಚ್ಚಿಟ್ಕೊಂಡ್ರೆ ಬೆಟ್ರು. ಅಯ್ಯಯ್ಯಪ್ಪ ಮಾವ. ಚಲಪತಿ, ಎಲ್ಗ್ ಓಡೋದ್ರು? ಚಲಪತಿ, ಚಲಪತಿ, ಏ ಚಲಪತಿ. ಏನಾದ ಇವನು? ಈ ಮುದ್ಕ ಎಲ್ ಹಾಳಾಗೋದ್ನು?
ಎಲ್ಲಿಗೆ ಓಡೋದ್ರು? ಇಲ್ಲೇ ಇರ್ಬೇಕಲ್ವಾ? ಮಾಯಾ ಮಂತ್ರ ಏನಾದ್ರೂ ಗೊತ್ತಿರಬಹುದು ಅಂತ್ಯಾ? ಅವೆಲ್ಲ ಗೊತ್ತಿದ್ರೆ ಇಲ್ಲಿವರೆಗೂ ಯಾಕೆ ಓಡ್ ಬರ್ತಾ ಇದ್ರು? ಅದು ಕರೆಕ್ಟೇ. ಮತ್ತೆ ನಮ್ ಮುಂದೆನೆ ಓಡ್ತಾ ಓಡ್ತಾ ಈ ತರ ಮಾಯ ಆಗೋದ್ರಲ್ಲ, ಎಲ್ಲಿ ಹೋದ್ರು? ಚಲಪತಿ, ಇನ್ನೊಂದ್ ಡ್ರಿಂಕ್ ಬಾಟಲ್ ಕೊಡ್ತೀನಿ, ಬಾ. ಅಲ್ಲಿ ಹೋಗಿರ್ಬೋದಾ? ಬಾ. ಡಾಕ್ಟರ್ ಹೇಗಿದ್ದಾರೆ? ಮೇಜರ್ ಡ್ಯಾಮೇಜ್ ಆಗಿದೆ, ಬ್ಲಡ್ ಕೂಡ ತುಂಬಾ ಹೋಗಿದೆ. ನಾವು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೀವಿ. ಪೇಷಂಟ್ ಪ್ರಜ್ಞೆ ಬರೋವರೆಗೂ ನಾವೇನು ಹೇಳಕ್ಕಾಗಲ್ಲ. ಇಲ್ಲ ಡಾಕ್ಟರ್, ಅವ್ರನ್ನ ಹೇಗಾದ್ರೂ ಬದುಕಿಸ್ಬೇಕು. ಒಬ್ಬ ಕಿರಾತಕನ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಖಂಡಿತ ಇವ್ರನ್ನ ಬದುಕಿಸ್ಕೊಳ್ಳೇಬೇಕು. ಪ್ಲೀಸ್ ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ನಮ್ ಪ್ರಯತ್ನ ನಾವು ಮಾಡ್ತೀವಮ್ಮ. ಬರ್ತೀನಿ. ಶೌರ್ಯ ಸರ್, ಏನ್ ಸರ್ ಇದು? ಈಗೇನ್ ಮಾಡೋದು? ರಾಜಿ, ಆ ಫೋನಲ್ಲಿ ಏನಾದ್ರೂ ಟ್ರೈ ಮಾಡ್ಬೋದಲ್ವಾ? ಇದೇ ನಮ್ ಬಾಸ್ ಮನೆ.